ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಹೊರ್ತಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ 50 ವರ್ಷದ ಸವಿನೆನಪಿನ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಈ ಸಮಾರಂಭದಲ್ಲಿ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಮಾತನಾಡಿ, ಹೊರ್ತಿ ಸೊಸೈಟಿ ಒಳ್ಳೆಯ ಯೋಜನೆಗಳು ರೈತರಿಗೆ ಕೊಟ್ಟು ರೈತರಿಗೆ ಸರಿಯಾದ ಯೋಜನೆ ತಲುಪಿಸಿ ಒಳ್ಳೆಯ ಕಾರ್ಯ ಮಾಡಿದೆ. ನಮ್ಮ ರೈತರು ಪಡೆದ ಸಾಲವನ್ನು ಸರಿಯಾದ ಸಮಯದಲ್ಲಿ ಮರುಪಾವತಿಸಿದಾಗ ಸಂಘ ಬೆಳೆಯಲು ಸಾಧ್ಯ. ನಮ್ಮ ರೈತರು ನೀರಿಗಾಗಿ ಪರದಾಡುವುದು ತಪ್ಪಿಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ಪರಿಹರಿಸುವ ಯೋಜನೆ ನಡೆಯಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಮ್ಮ ಭಾಗದ 28,000 ಹೆಕ್ಟೇರ್ ಭಾಗ ನೀರಾವರಿ ಮಾಡಿದರೆ ನಮ್ಮ ಭಾಗದ ರೈತರು ಸುಖವಾಗಿರಲು ಸಾಧ್ಯ. ಯಾವುದೇ ಸರ್ಕಾರ ಮುಖ್ಯವಲ್ಲ. ನನ್ನ ಭಾಗದ ಜನರು ಸುಖವಾಗಿರುವುದೇ ನನ್ನ ಮುಖ್ಯ ಉದ್ದೇಶ. ನಾನು ರಾಜಕೀಯ ಮಾಡೋದು ನನ್ನ ಸುಖಕ್ಕಾಗಿ ಅಲ್ಲ, ನನ್ನ ಜನರ ಸುಖಕ್ಕಾಗಿ ಎಂದರು. ಶ್ರೀ ಮಹಾಂತ ಪ್ರಭು ಮಹಾಸ್ವಾಮೀಜಿಗಳು ವಿರಕ್ತ ಮಠ ಶೇಗುಣಿಸಿ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಮಹಾದೇವ್ ಪೂಜಾರಿ, ತಹಶೀಲ್ದಾರ್ ಅತಣಿ ಸಿದ್ದರಾಯ ಭೋಸ್ಗಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜಯಶ್ರೀ ಭೋಸ್ಗಿ, ಎಂಆರ್ ಪಾಟೀಲ್, ಶ್ರೀಮಂತ್ ಇಂಡಿ, ಕೆ ಭಾಗ್ಯಶ್ರೀ, ಕೆಎಚ್ ವಡ್ಡರ್, ಸುರೇಶ್ ದೇಸಾಯಿ, ಎಸ್ಎಂ ದುರ್ಗದ್, ಮುಖ್ಯ ಕಾರ್ಯನಿರ್ವಾಹಕ ಅಣ್ಣಪ್ಪ ಪೂಜಾರಿ ಮತ್ತು ಎಲ್ಲ ಸದಸ್ಯರು, ಸಿಬ್ಬಂದಿಗಳು, ಹೊರ್ತಿ, ದೇಗನಾಳ್, ಕೊಳೂರ್ಗಿ ಗ್ರಾಮದ ರೈತರು ಉಪಸ್ಥಿತರಿದ್ದರು. ವರದಿ ಸಿದ್ದಯ್ಯ ಹಿರೇಮಠ್, ಝಳಕಿ.